ಶರಣಾರ್ಥಿ ನನ್ನ ಕಾಳಿಪೀಠದ ಎಲ್ಲ ವೀಕ್ಷಕರಿಗೂ ನಿಮ್ಮ ರೇಣುಕಾ ಗುರುಜಿ ಮಾಡ್ತಕ್ಕಂಥ ಶರಣಾರ್ಥಿ. ವೀಕ್ಷಕರೇ, ಇವತ್ತೊಂದು ಒಳ್ಳೆಯ ವಿಚಾರವನ್ನು ನಿಮಗೆ ಹೇಳೋದಕ್ಕೆ ಮತ್ತು ಸತ್ಯ ಸಂಗತಿಯನ್ನು ಹೇಳೋದಕ್ಕೆ ನಮ್ಮನ್ನು ಒಬ್ಬರು ಭಕ್ತರು ಕರ್ಕೊಂಬರ್ತಾರೆ. ಅಂದರೆ ನನ್ನ ಒಂದು ವೀಡಿಯೋಸನ್ನು ನೋಡಿ ನಾವು ಕಷ್ಟಗಳು ಬಂದಾಗ, ಮನುಷ್ಯನಿಗೆ ಕಷ್ಟ ಕಾರ್ಪಣ್ಯಗಳು ತಲೆದೋರಿದಾಗ, ವಾಮಾಚಾರಿಕವಾದಂಥ ಸಮಸ್ಯೆಗಳು ತಲೆದೋರಿದಾಗ, ಏನೂ ನಮಗೆ ಕೈ ಎತ್ತುತ್ತಾ ಇಲ್ಲ, ವ್ಯಾಪಾರ ವ್ಯವಹಾರಗಳು ಕೈ ಎತ್ತುತ್ತಾ ಇಲ್ಲ, ಮತ್ತು ನಮಗೆ ಹಣಕಾಸಿನ ಸಮಸ್ಯೆಗಳು ಆಗ್ತಾಯಿದ್ದಾವೆ, ಮತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾಯಿದೆ. ಇಂತಹ ಒಂದು ಪರಿಸ್ಥಿತಿ ಬಂದಾಗ ಏನು ಮಾಡ್ಕೋಬೇಕು? ಸುಲಭ ಉಪಾಯ ಅಂದರೆ ನದಿ ತೀರದಲ್ಲಿ ಗಂಗಾ ದೇವಿಯ ಆರಾಧನೆಯ ಮೂಲಕವಾಗಿ ನಮ್ಮ ಸರ್ವದಾ ಸಮಸ್ಯೆಯನ್ನು, ಕೆಟ್ಟದ್ದನ್ನು ನಿವಾರಣೆ ಮಾಡ್ಕೋಬೋದು ಅನ್ನುವಂಥ ಒಂದು ಒಳ್ಳೆಯ ವಿಚಾರವನ್ನು ನಾನು ಹೇಳಿದ್ದೆ ನಿಮಗೆ ಹೋದ ಎಪಿಸೋಡಲ್ಲಿ. ಅದೇ ರೀತಿಯಾಗಿ ಒಬ್ಬರು ಭಕ್ತರು ಏನು ಮಾಡ್ತಾರೆ, ನನ್ನ ವೀಡಿಯೋಸನ್ನು ನೋಡಿ ಒಂದು ಪುಣ್ಯದ ಸ್ಥಳಕ್ಕೆ ಬಂದು ಇದೇ ರೀತಿ ನೋಡಿ, ಇಲ್ಲಿ ಗಂಗಮ್ಮನ ಪೂಜೆ ಮಾಡಿದ್ದಾರೆ. ಈ ಥರ ಗಂಗಮ್ಮನ ಪೂಜೆ ಮಾಡಿ ಅವ್ರಿಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನೂ ಕೂಡ ನಿವಾರಣೆ ಆದಂಥದ್ದು. ಕೇವಲ 1.5 ತಿಂಗಳು 2 ತಿಂಗಳೊಳಗಾಗಿ ಅವ್ರಿಗೆ ಸಮಸ್ಯೆಗಳು ಪೂರ್ಣವಾಗಿ ಅವ್ರ ಮನೇಲಿ ಹುಷಾರಾಗಿರ್ತಕ್ಕಂಥದ್ದು, ಆರೋಗ್ಯದ ಸಮಸ್ಯೆ ಬಗೆಹರಿದಿರ್ತಕ್ಕಂಥದ್ದು, ಹಣಕಾಸಿನ ಸಮಸ್ಯೆ ಸುಧಾರಣೆ ಆಗ್ತಾ ಇರ್ತಕ್ಕಂಥದ್ದು, ಸಾಲದ ಬಾಧೆ ಸುಧಾರಣೆ ಆಗ್ತಕ್ಕಂಥದ್ದು. ಇದನ್ನು ಸುಧಾರಣೆ ಆಗಿದ್ದನ್ನು ಕಂಡು ಗುರುಜಿ ನೇರವಾಗಿ ಭೇಟಿ ಮಾಡ್ತಾರೆ. ಗುರುಜಿ, ನಿಮ್ಮ ಒಂದು ವಿಡಿಯೋನ ನೋಡಿದ್ವಿ, ಇದೇ ರೀತಿಯಾಗಿ ನಾವು ಅನುಸರಣೆ ಮಾಡಿದ್ವಿ, ನಮಗಾಗಿರ್ತಕ್ಕಂಥ ಕಷ್ಟ ನಷ್ಟಗಳು ನಿವಾರಣೆ ಆದವು ಅನ್ನೋವಂಥ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಮತ್ತು ಬನ್ನಿ ಗುರುಜಿ, ನಾವು ಒಂದು ಯಾವ ನದಿ ತೀರದಲ್ಲಿ ಆ ಪೂಜೆ ಪುನಸ್ಕಾರವನ್ನು ಮಾಡಿದು ಅದೇ ನದಿ ತೀರಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತ ಹೇಳಿ ಕರ್ಕೊಂಬರ್ತೇನೆ. ನೋಡಿ ವೀಕ್ಷಕರೇ, ಇದು ತಣ್ಣೂರು ಕೆರೆ ಅಂತ ಬಹಳ ವಿಶೇಷವಾದಂಥ ಕೆರೆ. ನೋಡಿ, ಇದು 2 ಗುಡ್ಡಗಳನ್ನು ಒಂದು ಜಂಟಿಯನ್ನು ಮಾಡಿರ್ತಕ್ಕಂಥದ್ದು. 2 ಗುಡ್ಡಗಳನ್ನು ಜಂಟಿಯನ್ನು ಮಾಡಿ ಮತ್ತು ನದಿ ನೂರಾರು, ಈ ಒಂದು ಡ್ಯಾಮು, ಕೆರೆ ಏನಂತ ಕರೀಬೋದು ಇದನ್ನು, ಪುಣ್ಯಕ್ಷೇತ್ರ ಇದು. ಏಕೆಂದರೆ ಎಲ್ಲ ವಿಗ್ರಹಗಳನ್ನು ಇಲ್ಲಿ ಬಿಟ್ಟು ಹೋಗಿರ್ತಕ್ಕಂಥದ್ದು, ಗಂಗಾ ಪೂಜೆಗಳನ್ನು ಮಾಡಿರ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ? ನೋಡಿ ಇಲ್ಲಿ ನೋಡಿ, ಹೀಗೆ ಅನೇಕ ವಿಧಾನದಲ್ಲಿ ನಾನು ಚಿಕಿತ್ಸೆಗಳನ್ನು ಹೇಳಿದ್ದೀನಿ. ಗಂಗಾ ಪೂಜೆಯ ಮುಖಾಂತರವೇ ಚಿಕಿತ್ಸೆಯನ್ನು ಹೇಳಿರ್ತಕ್ಕಂಥದ್ದೇ ಅಲ್ಲ, ಎಲ್ಲ ವಿಧಾನದಲ್ಲೂ ನಾನು ಹೇಳಿದ್ದೀನಿ. ಆ ವಿಧಾನದಲ್ಲಿ ಒಂದು ವಿಧಾನವನ್ನು ಅನುಸರಿಸಿ ತಮಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡಿರ್ತಕ್ಕಂಥದ್ದು ಉದಾಹರಣೆ ಸಹಿತವಾಗಿ ನಮ್ದು ಇಲ್ಲೊಬ್ಬರು ಭಕ್ತರು ಬಂದಿದ್ದಾರೆ. ಇವ್ರ ಹೆಸರು ಮಂಜುನಾಥ್ ಅಂತ ಹೇಳಿ. ಅವರು ಈ ಒಂದು ವಿಚಾರವನ್ನು ಹೇಳ್ತಾರೆ. ನೋಡಿ, ಹೇಳಿ, ನಿಮಗೆ ಏನು ಅನುಭವ ಆಯಿತು? ಇಲ್ಲಿ ಎಣ್ಣೂರು ಕೆರೆ ಅಂತೇಳಿ, ಈ ಕೆರೆ ಹತ್ರ ಇದು ಮಾಡಿದರೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ಸುಗಮವಾಗಿ ಸಾಲವಾಗ್ತವೆ. ಈ ಪೂಜೆ ಮಾಡಿಸಿ ಇದನ್ನೆಲ್ಲ ಇದು ಮಾಡಿದರೆ ನಿಮಗೆ ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ. ಯಾವುದೇ ಥರದ ವ್ಯವಹಾರವಾಗಲಿ ಕುಂಠಿತವಾಗಿರಲಿ, ಏನೇ ಆಗಿರಲಿ, ಇವೆಲ್ಲವೂ ಪೂರ್ಣವಾಗಿ ನಿವಾರಣೆ ಆಗ್ತವೆ. ಇದನ್ನು ಮಾಡಿ ನೋಡಿ ಅಂತ ಹೇಳಿದ್ರು. ಅದರಂತೆ ನಾವು ಇದನ್ನು ಮಾಡಿಸಿದ್ದು. ಅದಾದ ಮೇಲೆ ಎಲ್ಲದೂ ಒಳ್ಳೆಯದಾಯಿತು. ಆಗ ಇವ್ರನ್ನ ಬನ್ನಿ ಬುಜ್ಜಿ ಅಂತ ಹೇಳಿ ಕರ್ಕೊಂಬಂದು ಅವರಿಂದ ಒಂದು ಪೂಜೆ ಮಾಡಿಸಿ ಇವತ್ತು ಈ ಕಾರ್ಯವನ್ನು ನೆರವೇರಿಸಿದ್ವಿ. ನೋಡಿ, ಹೀಗೆ ಎಲ್ಲದನ್ನು ಹಣವನ್ನೇ ಖರ್ಚು ಮಾಡಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತಕ್ಕಂತಹ ರೀತಿ ಒಂದು. ಆದರೆ ಗುರುವಿನ ಮಾರ್ಗದರ್ಶನವನ್ನು ಪಡೆದು ತಾನೇ ಸ್ವಯಂ ವೈದ್ಯರಾಗಿ, ತಾನೇ ಸ್ವಯಂ ಪೂಜೆ ಪುನಸ್ಕಾರಗಳನ್ನು, ಭಕ್ತಿಗಳನ್ನು ಮೂಡಿಸ್ಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಗುರುವಿನ ವಾಕ್ಯವನ್ನು ಪರಿಪಾಲನೆ ಮಾಡಿದಾಗ ಯಾವ ರೀತಿ ಸಮಸ್ಯೆಗಳು ಬಗೆಹರಿತವೆ ಅನ್ನೋವಂಥದ್ದು ಮಹಾ ನಿದರ್ಶನ. ಹೀಗೆ ವೀಕ್ಷಕರೇ, ನಿಮ್ಮಲ್ಲಿರ್ತಕ್ಕಂಥ ಏನೇ ಸಮಸ್ಯೆಗಳಿದ್ದರೆ ಆ ಗಂಗಾ ಭವಾನಿಯನ್ನು ಪೂಜೆ ಮಾಡಿ ಅಲ್ಲಿನ ಪುಣ್ಯಕ್ಷೇತ್ರದ ನೀರನ್ನು ತೆಗೆದುಕೊಂಡೋಗಿ ನಿಮ್ಮ ಮನೆಗೆಲ್ಲ ಪ್ರೋಕ್ಷಣೆ ಮಾಡೋದ್ರ ಮೂಲಕ ನೀವು ತಿಂಗಳಿಗೋ 15 ದಿವಸಕ್ಕೋ ಅಥವಾ ಅಮಾಸಿಗೋ ಹುಣ್ಣಿಮೆಗೋ ಅಲ್ಲಿ ಪುಣ್ಯ ಸ್ನಾನಗಳನ್ನು ಮಾಡೋದ್ರ ಮೂಲಕವಾಗಿ ಸರ್ವದಾ ಸಮಸ್ಯೆ ನಿವಾರಣೆ ಆಗ್ತವೆ ಅನ್ನೋವಂಥದ್ದು ಒಂದು ಅದ್ಭುತ ಉದಾಹರಣೆ. ನಂತರ ಎಪಿಸೋಡ್ನಲ್ಲಿ ನಾನು ಇನ್ನೂ ಅನೇಕ ಪುಣ್ಯಸ್ನಾನದ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳ್ಕೊಳ್ಳೋವಂಥದ್ದಿದೆ, ನಿಮಗೆ ತಿಳಿಸುವಂಥದ್ದಿದೆ. ನಾನು ಅದನ್ನು ಹೇಳ್ಕೊಡ್ತೀನಿ. ವೀಕ್ಷಕರೇ, ನೀವೆಲ್ಲರೂ ಕೂಡ ನನ್ನ ಶ್ರೀ ಕಾಳಿಪೀಠವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ವೀಡಿಯೋಸನ್ನು ನೋಡಿ ಆಶೀರ್ವಾದ ಮಾಡಿ, ಮತ್ತು ಸ್ವಯಂ ಭಕ್ತಿಯನ್ನು ಮೂಡಿಸ್ಕೊಂಡು ಗುರುವಿನ ಮಾರ್ಗದರ್ಶನವನ್ನು ತಗೊಂಡು ಈ ರೀತಿಯಾಗಿ
ಒಳ್ಳೇದು ಮಾಡ್ಕೊಳ್ಳಿ. ನಿಮಗೆಲ್ಲರಿಗೂ ಶರಣಾರ್ಥಿ. ಮತ್ತೊಮ್ಮೆ ನೋಡ್ಕೊಳ್ಳಿ, ಎಂತಹ ಒಂದು ಸೂಪರ್ ಒಂದು ಪರಿಸರ ಇದೊಂದು. ಇದು ಇತಿಹಾಸ ಪ್ರಸಿದ್ಧಿಯಾದಂಥ ಕೆರೆ ಇದು. ಹೌದು, ಇದು ಈ ಕೆರೆ ಹಿಂದಿನವರು ಇಲ್ಲಿ ಬಂದಾಗ ನಾವು ಹೇಳಿದ್ದೇನು ಅಂತಂದರೆ, ಈ ಕೆರೆ ಇದರಲ್ಲಿ ಹಳೆ ಶಿಲಾಯುಗದಲ್ಲಿ ಚಿನ್ನದ ದೇವಸ್ಥಾನ ಒಂದು ಇಲ್ಲಿ ಮುಳುಗಡೆ ಆಗಿದೆ. ಆ ಮುಳುಗಡೆ ಆಗಿರೋ ದೇವಸ್ಥಾನದ ಇತಿಹಾಸದಲ್ಲಿ ಎಲ್ಲ ಹಿಂದೂ ಮುಸಲ್ಮಾನರು ಎಲ್ಲರೂ ಸೇರಿ ಇಲ್ಲಿ ಗಂಗಾ ಪೂಜೆ ಮಾಡಿ, ಇಲ್ಲಿ ಹೋಮಗಳು ಹವನಗಳನ್ನು ಮಾಡಿ, ಆ ನೀರನ್ನು ಪ್ರೋಕ್ಷಣೆ ಮಾಡಿ ಹೋಗೋದ್ರಿಂದ ಭಾರಿ ಅದ್ಭುತವಾದಂಥ ಒಂದು ಸಂದರ್ಶನಗಳು ನಡೆದಿದೆ. ಅಂಥದ್ದನ್ನು ಹೇಳೋ ಹೊತ್ತಿಗೆ ನಾವಿಲ್ಲಿ ಬಂದು ಇದನ್ನು ದರ್ಶನ ಮಾಡಿ ಇದು ಮಾಡಿದ್ದಕ್ಕೆ ನಮಗೂ ಒಳ್ಳೆಯದಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ.